ಹಾಯ್, ನನ್ನ ಹೆಸರು ಗಣೇಶ. ನಾನಿಲ್ಲೇ ಶಿವಮೊಗ್ಗದವನು. ಒಂದಿನ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ಮಾಡ್ತಾ ಒಂದು ರೀಲ್ ನೋಡಿದೆ. ಬರೀ 1,000 ಇಟ್ಕೊಂಡು ಲಕ್ಷ ದುಡ್ಡು ಮಾಡೋದು ಹೇಗಂತ ಅದರಲ್ಲಿತ್ತು. ಮೊದಲು ನಾನು ನಂಬಲಿಲ್ಲ. ಆದರೆ ನೋಡ್ತಾ ನೋಡ್ತಾ ಯಾಕೆ ಲೈಫಲ್ಲಿ ಒಂದ್ಸಲ ಟ್ರೈ ಮಾಡಬಾರ್ದು, ಹೋದರೆ 1,000 ಅಷ್ಟೇ ಅಲ್ವಾ ಅಂತ ರಿಜಿಸ್ಟ್ರೇಷನ್ ಆದೆ. ರಿಜಿಸ್ಟ್ರೇಷನ್ ಆದಮೇಲೆ ನಂದು ಯೂಸರ್ ID ಪಾಸ್ವರ್ಡ್ ಹಾಕಿ ಲಾಗಿನ್ ಆದೆ. ಆಮೇಲೆ ಈ ಥರ ಪ್ಯಾನಲ್ ಓಪನ್ ಆಯಿತು. ಅದರಲ್ಲಿ ಸುಮಾರು ಕೋರ್ಸ್ಗಳಿದ್ದಾವೆ. ನಾನು ಅದನ್ನು ನೋಡಲಿಲ್ಲ. ನನ್ನ ಉದ್ದೇಶ ದುಡ್ಡು ಮಾಡ್ಕೊಳ್ಳೋದು. ಸೊ ನಾನು ಅಫಿಲಿಯೇಟ್ ಪ್ರೋಗ್ರಾಮ್ಗೆ ಹೋಗಿ ಕೆಳಗಡೆ ಲಾಸ್ಟಲ್ಲಿ ಕಾಪಿ ರೆಫರಲ್ ಲಿಂಕ್ ಇತ್ತು. ಅದನ್ನು ಕ್ಲಿಕ್ ಮಾಡಿ ನನ್ನ ಲಿಂಕನ್ನು ಕಾಪಿ ಮಾಡಿಕೊಂಡೆ. ಆಮೇಲೆ ಅದನ್ನು ನನ್ನ ಕ್ಲೋಸ್ ಫ್ರೆಂಡ್ಸ್ಗೆ ಒಂದು 5ರಿಂದ 10 ಜನಕ್ಕೆ ಶೇರ್ ಮಾಡಿದೆ. ಅವರು ಆ ಲಿಂಕಿಂದ ರಿಜಿಸ್ಟ್ರೇಷನ್ ಆದಾಗ ನನಗೆ ಒಬ್ಬರಿಂದ 500 ರೂಪಾಯಿ ಸಿಕ್ಕಿತ್ತು. ನಾನು 5 ಜನರಿಗೆ ಮಾಡಿದೆ. ಅದರಿಂದ ನನಗೆ 2,500 ರೂಪಾಯಿ ಸಿಕ್ತು. ಈ ವೆಬ್ಸೈಟ್ನಲ್ಲಿ ನಾವು ರೆಫರ್ ಮಾಡಿದ್ರೆ ಮಾತ್ರ ಸಿಗಲ್ಲ. ನಾವು ರೆಫರ್ ಮಾಡಿದವರು ಬೇರೆಯವ್ರಿಗೆ ರೆಫರ್ ಮಾಡಿದಾಗಲೂ ಕೂಡ ನಮಗೆ ಒಬ್ಬರಿಂದ 70 ರೂಪಾಯಿ ಸಿಗತ್ತೆ. ಎಕ್ಸಾಂಪಲ್, ನಾನಿವಾಗ ಇನ್ಸ್ಟಾಗ್ರಾಮ್ ರೀಲ್ ಮಾಡಿದಾಗ ಜನ ಹೇಗೆ ಅಂತ ಕೇಳ್ತಾರೆ, ಕಾಂಟ್ಯಾಕ್ಟ್ ಮಾಡ್ತಾರೆ. ಅದರಲ್ಲಿ ನಾನು ದಿನಕ್ಕೆ ಒಬ್ಬರಿಗೆ ರಿಜಿಸ್ಟ್ರೇಷನ್ ಮಾಡಿಸಿದ್ರು ನನಗೆ ತಿಂಗಳಿಗೆ 30 ಜನ ಆಗಿರ್ತಾರೆ. ಸೊ ನನಗೆ 30 × 500, ಒಬ್ಬರಿಂದ 500 ಅಂದರೂ 30 ಜನರಿಂದ 15,000 ಸಿಕ್ಕಿರತ್ತೆ. ನನ್ನ ಅರ್ನಿಂಗ್ಸ್ ಇಲ್ಲಿಗೆ ನಿಲ್ಲಲ್ಲ. ನಾನು ಮಾಡಿಸಿದ 30 ಜನನು ರೀಲ್ಸ್ ಮಾಡ್ಕೋತಾ ಬೇರೆಯವ್ರಿಗೆ ಮಾಡ್ಕೊಂಡಾಗಲೂ ನನಗೆ ಅದರಿಂದ 70 ರೂಪೀಸ್ ಸಿಗತ್ತೆ. ಅಂದರೆ ನಾನು ಮಾಡಿದ 30 ಜನ ಇಂಟು ಅವರು ಒಬ್ಬೊಬ್ಬರು 20 ಜನಕ್ಕೆ ಮಾಡಿಸಿದ್ರು 30 × 20 = 600 ಜನ ಆಗಿರ್ತಾರೆ. ಅದರಿಂದ ನನಗೆ ಒಬ್ಬರಿಂದ 70 ರೂಪಾಯಿ ಸಿಗ್ತಾ ಇತ್ತು. ಅಂದರೆ 600 × 70 ರೂಪೀಸ್ ಅಂದರೆ 600 × 70 = 42,000 ದುಡ್ಡು ಸಿಗತ್ತೆ. ನೆಕ್ಸ್ಟ್ ಈ 600 ಜನ ಒಬ್ಬೊಬ್ರು 10 ಜನಕ್ಕೆ ಮಾಡಿಸಿದ್ರು 600 × 10 = 6,000 ಜನ ಆಗಿರ್ತಾರೆ. ಅದರಿಂದ ನನಗೆ 6,000 × 30 ರೂಪಾಯಿ = 1,80,000 ಸಿಕ್ಕಿರತ್ತೆ. ನೆಕ್ಸ್ಟ್ ಈ 6,000 ಜನ 10 ಜನರನ್ನ ಮಾಡಿಸಿದ್ರೆ 60,000 ಜನ ಆಗಿರ್ತಾರೆ. ಅದರಿಂದ ನನಗೆ 60,000 × 20 ರೂಪಾಯಿ = 12 ಲಕ್ಷ ಸಿಗತ್ತೆ. ನೋಡಿದ್ರ ಮಾಡ್ತಾ ಎಷ್ಟು ದುಡ್ಡು ಆಗಿರುತ್ತೆ ಅಂತ. ಈ ವೆಬ್ಸೈಟ್ ಗೌರ್ಮೆಂಟ್ ರಿಜಿಸ್ಟರ್ ಆಗಿದೆ, MSME ಸರ್ಟಿಫಿಕೇಟ್ ಕೂಡ ಆಗಿದೆ. ನಾನು ಇದರಿಂದ ಏನು ದುಡ್ಡು ಗಳಿಸ್ತೀನಲ್ಲ ಅದು ನನಗೆ 4 ದಿನದಲ್ಲಿ 5% ಟ್ಯಾಕ್ಸ್ ಕಟ್ಟಾಗಿ ಸಿಗತ್ತೆ. ನನ್ನ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಇದರಲ್ಲಿ ಪ್ಯಾಸಿವ್ ಇನ್ಕಮ್ ಇದೆ. ಇರೋ ಎಲ್ಲದಕ್ಕಿಂತ ಇದೇ ಬೆಸ್ಟ್. ಈಗ ನೀವು ಈ ವೆಬ್ಸೈಟ್ಗೆ ಹೇಗೆ ರಿಜಿಸ್ಟ್ರೇಷನ್ ಆಗಬೇಕು ಅಂತ ವಾಟ್ಸಪ್ಪಲ್ಲಿ ಇರೋ 2ನೇ ಲಿಂಕನ್ನು ಕ್ಲಿಕ್ ಮಾಡಿ ನೋಡಿ.